ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ವಿಶೇಷ ಏನು ಅಂತ ಹೇಳ್ತೀನಿ. ಇವತ್ತು 5th ಸ್ಟೇಜ್ ಎಲೆಕ್ಷನ್ ನಡೀತಾ ಇದೆ, ಲೋಕಸಭಾ ಎಲೆಕ್ಷನ್. ಇದು ಜ್ಞಾಪಕ ಇಟ್ಕೋಬೇಕು ಲ್ಯಾಂಡ್ ಮಾರ್ಕ್ ಆಗಿ. ಏನು ಅಂತಂದರೆ, ನಾವು ಸುಮಾರು 600 ವಿಡಿಯೋಗಳನ್ನ ಮಾಡಿದ್ವಿ. 600 ವಿಡಿಯೋ ಮಾಡಿದ್ರು ಏನು ಅಂತಂದರೆ 10 ವಿಡಿಯೋ ಮಾಡೋಣ ಅಂತ ಹೊರಟಿದ್ದು. ನಾವು 600 ವಿಡಿಯೋ ಮಾಡಿದ್ವಿ. ಈಗ 1000 ಮಾಡ್ತೀವಿ, 2000 ಮಾಡ್ತೀವಿ. 2000 ವಿಡಿಯೋ ನಮಸ್ತೆ ಹಿಂದೂಸ್ತಾನ್ ಅಂತ ಏನು ಮಾಡ್ತಿದ್ವಿ. ಇದು ರಾಜಕೀಯ ಇರುತ್ತೆ, ಆಯುರ್ವೇದ ಇರುತ್ತೆ, ಹಿಂದೂ ಧರ್ಮ ಇರುತ್ತೆ, ಬ್ರಹ್ಮ ಜ್ಞಾನ ಇರುತ್ತೆ, ಎಲ್ಲ ಇರುತ್ತೆ. ಅಲ್ಪ ಸ್ವಲ್ಪ ನನಗೆ ತಿಳಿದಿರೋಷ್ಟು ಮಟ್ಟಿಗೆ ಹೇಳೋದು. ಈಗೇನಾಗಿದೆ, ಹೊಸದಾಗಿ ಒಂದು ಇದನ್ನು ಅಡಿಷನ್ ಮಾಡ್ತಾಯಿದ್ದೀವಿ, ಒಂದು ಸೇರಿಸ್ತಾ ಇದ್ದೀವಿ. ಒಂದು ಇದನ್ನು ಏನು ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಂತ ಹೇಳ್ದಂಗೆ ಏನಾಗುತ್ತೆ, ಇದು ಅನೇಕ ಗ್ರಂಥಗಳಿವೆ. ಅದ್ರ ಬಗ್ಗೆ ಉಲ್ಲೇಖ ಮಾಡಬೇಕಂದ್ರೆ ಶಂಕರಾಚಾರ್ಯನ ನಾವು ಭಗವತ್ಪಾದರು ಅಂತ ಕರಿತೀವಿ, ಆದಿ ಜಗದ್ಗುರು ಅಂತ ಕರಿತೀವಿ. ಆದಿ ಜಗದ್ಗುರು ಅಂತಂದರೆ ಒಂದು ಲೌಕಿಕ ಜ್ಞಾನಕ್ಕೆ ಸುಲಭವಾಗಿ ಅರ್ಥ ಮಾಡೋಂಗೆ ಹೇಳ್ತೀವಿ. ನದಿ ಹೋಗ್ತಾ ಇದೆ, ಒಂದೇ ಲೈನಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನೇನು ಮಾಡ್ತೀವಿ, ಪಕ್ಕದಲ್ಲಿ ಚಾನಲ್ ಮಾಡಿಬಿಡ್ತೀವಿ, ಈ ಕಡೆಲ್ಲ ನೀರು ಹರ್ಕೊಂಡು ಹೋಗಿ ಶುರುವಾಗುತ್ತೆ. ಅದನ್ನು ಒಪ್ಪುತ್ತಾರೆ, ಹೌದು ಇದು ನದಿ ಇರ್ಬೋದಾ, ಇದರಿಂದ ಉಪಯೋಗ ಪಡ್ಕೋಬೋದಾ, ಇದು ನಮ್ಮ ಬದುಕು ಕಟ್ಕೋಬೋದಲ್ವ ಅಂತ ಅಂದ್ಬಿಟ್ಟು. ಇಲ್ಲಿ ಬರೀ ಚಾನಲ್ ಮಾಡೋದಲ್ಲ, ಅದನ್ನು ನಂಬಿ, ಅದನ್ನು ಅನುಸರಿಸಿ, ಅದನ್ನು ಬದುಕಿನ ಆಧಾರವಾಗಿ ಇಟ್ಕೊಂಡು ಬದುಕು ಕಟ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆನೂ ನಡೆಯುತ್ತೆ. ಅದನ್ನು ಸಿದ್ಧಾಂತ ಅಂತ ಕರಿತೀವಿ. ಈ ಸಿದ್ಧಾಂತವನ್ನು ಹುಟ್ಟಾಕತಕ್ಕಂಥವ್ರನ್ನ ಆದಿ ಜಗದ್ಗುರು ಅಂತ ಕರಿತೀವಿ. ಈಗೇನಾಗಿದೆ, ಜಾತಿಗೊಂದೊಂದು ಗುರುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಆದಿ ಜಗದ್ಗುರು ಅಂತ ಹೇಳ್ತಾರೆ. ಯಾರಿಗೂ ಗುರುಗಳಾಗಕ್ಕೆ ಅಷ್ಟೇ ಯೋಗ್ಯತೆ ಹೊರತು ಆದಿ ಜಗದ್ಗುರು ಆಗಕ್ಕೆ ಯೋಗ್ಯ ಇಲ್ಲ. ಹಾಗಾಗಿ ಆದಿ ಜಗದ್ಗುರು ಅಂತ ಯಾರಿಗಾದರೂ ಬಿರುದು ಕೊಡಬಹುದು. ಅದಕ್ಕೇನಾದರೂ ಸೂಕ್ತವಾದ ಕೆಲಸ ಮಾಡಿದ್ದಾರೆ ಅಂದರೆ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಆಗ್ತಾರೆ. 8ನೇ ಶತಮಾನದಲ್ಲಿ ಏನಾಗುತ್ತೆ, ನಮ್ಮ ಇಡೀ ಹಿಂದೂ ಧರ್ಮನೇ ನಾಶ ಆಗ್ತಕ್ಕಂಥ ಸ್ಟೇಜಲ್ಲಿ ತಲುಪಿಬಿಟ್ಟಿರುತ್ತೆ. ಜೈನರು ಭಾಳ ಪ್ರಬುದ್ಧರಾಗ್ತಿರ್ತಾರೆ. ಆಗೇನು ಮಾಡ್ತಾರೆ, ಶಂಕರಾಚಾರ್ಯರು ಕಾರಟೀಲಿ ಜನ್ಮ ತಾಳ್ತಾರೆ. ಕಾರಟೀಲಿ ಜನ್ಮ ತಾಳಿ 32 ವರ್ಷಗಳ ಕಾಲ ಮಾತ್ರ ಬದುಕ್ತಾರೆ ಅವರು. ಆ ಜನ್ಮ ಬ್ರಹ್ಮಚಾರಿಯಾಗಿರ್ತಾರೆ. ಬ್ರಹ್ಮಚಾರಿಯಾಗಿದ್ಕೊಂಡು ಇಂಡಿಯಾ ದೇಶವನ್ನು 4 ಬಾರಿ ಸುತ್ತಾರೆ. ಈಗಿನ ಇಂಡಿಯಾ ದೇಶ, ಆಗಿನ ಭರತಖಂಡ ಅಂದರೆ ನೋಡಿ, ಪಶ್ಚಿಮದಲ್ಲಿ ಬಂದರೆ ನೋಡಿ ಶೃಂಗೇರಿ ಅಂತೀವಿ. ಶೃಂಗೇರಿನಲ್ಲಿ ಪಶ್ಚಿಮಾಮ್ನಾಯ ಅಂತ ಕರಿತೀವಿ. ಅಲ್ಲಿ ಶಂಕರ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಸುರೇಶ್ವರಾಚಾರ್ಯ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಗುರುಗಳನ್ನ ನೇಮಕ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವರು ಇದಕ್ಕೆ ಹೋಗ್ತಾರೆ. ದ್ವಾರಕೆಯಲ್ಲಿ ಏನಾಗುತ್ತೆ ನೋಡಿ, ಕೃಷ್ಣನ ಜನ್ಮಸ್ಥಾನ ಅದು. ಅಲ್ಲಿ ಕೃಷ್ಣನ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ದಕ್ಷಿಣಾಮ್ನಾಯ ಅಂತೀವಿ ಇದನ್ನು. ಅಲ್ಲಿದ್ದು ಪಶ್ಚಿಮಾಮ್ನಾಯ ಅಂತೀವಿ. ಪಶ್ಚಿಮಾಮ್ನಾಯ ಅಂತಂದರೆ ದ್ವಾರಕೆಯಲ್ಲಿರ್ತಕ್ಕಂಥ ಶೃಂಗೇರಿ ಶಂಕರ ಮಠ. ಇದು 2ನೇ ಇದಾಗಿ ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ, ಉತ್ತರ ಭಾಗಕ್ಕೆ ಹೋಗ್ತಾರೆ, ಉತ್ತರಾಖಂಡಕ್ಕೆ ಹೋಗ್ತಾರೆ. ಉತ್ತರಾಖಂಡದಲ್ಲಿ ಜೋಶಿ ಮಠ ಅಂತ ಅಲ್ಲಿ ತಂಗ್ತಾರೆ ಅವರು. ಅಲ್ಲೇನು ಮಾಡ್ತಾರೆ, ಉತ್ತರಾಮ್ನಾಯ ಅಂತ ಅಂದ್ಬಿಟ್ಟು ಅಲ್ಲೊಂದು ಬ್ರ್ಯಾಂಚನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ 3 ಸ್ಥಾಪನೆ ಮಾಡಿಬಿಟ್ಟು ನೆಕ್ಸ್ಟು ಪೂರ್ವ ಭಾಗಕ್ಕೆ ಬರ್ತಾರೆ. ಪೂರ್ವ ಭಾಗಕ್ಕೆ ಬಂದರೆ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಆ ಭಾಗನ ಸುತ್ತಾಡ್ಕೊಂಡು ಏನು ಮಾಡ್ತಾರೆ, ಪುರಿಗೆ ಬರ್ತಾರೆ. ಪುರಿಗೆ ಬಂದ್ಬಿಟ್ಟು ಜಗನ್ನಾಥ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಜಗನ್ನಾಥ ದೇವಾಲಯವನ್ನು ಸ್ಥಾಪನೆ ಮಾಡಿದ್ಮೇಲೆ ಅಲ್ಲೇನು ಮಾಡ್ತಾರೆ, ಮಠವನ್ನು ಸ್ಥಾಪನೆ ಮಾಡ್ತಾರೆ. ಮಠವನ್ನು ಸ್ಥಾಪನೆ ಮಾಡಿದಾಗ ಅಲ್ಲೇನಾಗುತ್ತೆ, ಪುರಿ ಶಂಕರ ಮಠ ಅಂತ ಯೂಸೇ ಕರೆದುಬಿಡ್ತೀವಿ, ಪೂರ್ವಾಮ್ನಾಯ ಅಂತ ಕರಿತೀವಿ. ಹೀಗೆ 4 ಭಾಗಗಳನ್ನು ಅವರೇನು ಮಾಡ್ತಾರೆ, ಕೋಟೆ ಕಟ್ಟಿಸಾಗೆ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮ ಶಿಷ್ಯಂದ್ರಗಳನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ವಾಪಸ್ ಬರ್ತಾರೆ. ಇದು ಶಂಕರಾಚಾರ್ಯ ಆದಿ ಜಗದ್ಗುರು ಅನ್ನೋದಕ್ಕೆ ಅನೇಕ ಯಾರ್ಡ್-ಸ್ಟಿಕ್ಗಳು ಅಂದರೆ ಅಳತೆಗೋಲುಗಳು ಬೇಕಾಗುತ್ತೆ. ಹೀಗೆ ಪ್ರಪಂಚ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ಸುತ್ತಿಸ್ಬಿಟ್ಟು ಅಲ್ಲಿ ಭಾಷೆನೂ ಗೊತ್ತಿರಲ್ಲ ಅಂಥವ್ರನ್ನೆಲ್ಲ ತಮ್ಮ ಪ್ರಭಾವಕ್ಕೆ ಒಳಪಡಿಸ್ಕೊಂಡು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅಲ್ಲಿ ದೇವಸ್ಥಾನಗಳನ್ನ ಕಟ್ಟು ಬದುಕಿನ ಹೊಸ ಪದ್ಧತಿಗಳನ್ನ ರೂಢಿ ಕೊಡ್ತಾರೆ. ಇದಕ್ಕೆಲ್ಲ ಯಶಸ್ಸನ್ನು ಕಾಣ್ತಾರೆ. ಹಾಗಾಗಿ ಅವ್ರನ್ನ ಆದಿ ಜಗದ್ಗುರು ಅಂತೀವಿ. ಈಗೇನಾಗಿದೆ, ಜಾತಿಗೊಂದೊಂದು ಆದಿ ಜಗದ್ಗುರುಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ ಜಗದ್ಗುರುಗಳು ಹೆಂಗಿದ್ದಾರೆ, ನಮ್ಮ ಇಂಥವ್ರಿಗೆ ಓಟ್ ಹಾಕಬೇಕು ಏನಾಗ್ಬಿಟ್ಟು ಜಾತಿಗಳು ಇದಾಗ್ಬಿಟ್ಟಿದ್ರು. ಬ್ರಿಟಿಷರು ಇದನ್ನು ಬಂಡವಾಳ ಮಾಡಿಕೊಂಡು ಇಂಡಿಯಾವನ್ನು ಡಿವೈಡ್ ಮಾಡಿದ್ರು. ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಬಿಟ್ಟು ಅದೇ ದಾರಿಯಲ್ಲಿ ಮುಂದುವರೆದ್ಬಿಟ್ಟು ನಾವೇನು ಮಾಡಿದ್ದೀವಿ,
ಅನೇಕ ಜಾತಿಗಳು ಮಾಡ್ಕೊಂಬಿಟ್ಟಿದ್ವಿ, ಸಾವಿರಾರು ಜಾತಿಗಳು. ಸರ್ಕಾರಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ. ಏನಾದ್ರು ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ, ಏನಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಮಾಡಬೇಕು ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಅದ್ರಲ್ಲಿ ಹಿಂದೂನ ಅಂತ ಬರೀತಾರೆ, ಹಿಂದೂ ಅಂತ ಬರಿಬೇಕು. ಆನಂತರ ಯಾವ ಕ್ಯಾಸ್ಟ್ ಅಂತ ಕೇಳ್ತಾರೆ, ಬ್ರಾಹ್ಮಣ ಅಂತ ಬರಿಬೇಕು. ಬ್ರಾಹ್ಮಣರು ಸಬ್ ಕ್ಯಾಸ್ಟ್ ಅಂತ ಬರೀತಾರೆ. ನಾವು ಸ್ಮಾರ್ತರ, ವೈಷ್ಣವರ, ಶ್ರೀ ವೈಷ್ಣವರ ಬರಿಬೇಕು. ಹೀಗೆ ಸರ್ಕಾರಗಳೇ ಡಿವೈಡ್ ಮಾಡ್ತಾ ಕೂರಿಸ್ಬಿಟ್ಟಿದೆ. ಏನು ಅಂದರೆ ಹುಚ್ಚು ಮುಂಡೆ ಮದುವೆ ಉಂಡವನೇ ಜನ. ರಾಜಕೀಯವಾಗಿ ಲಾಭ ತಗೋಬೇಕು, ತಮಗೆ ಅಧಿಕಾರ ಬೇಕು, ತಮ್ಮ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಮರಿಮಕ್ಳಿಗೆ ಬೇಕು, ವಂಶ ಪಾರಂಪರ್ಯವಾಗಿ ಇವರೇ ಬೇಕು ಅಂತ ಅಂದ್ಬಿಟ್ಟು ಅದೇ ಆಳ್ತಕ್ಕಂಥ ಅರಸರು ಯಾರನ್ನ ದೇವ್ರ ಸಮಾನ ಅಂತ ನೋಡ್ಕೋತಿದ್ವಿ, ಅವರೇ ನಮ್ಮನ್ನು ದಿಕ್ತಪ್ಪಿಸ್ಬಿಟ್ಟಿದ್ದಾರೆ, ಬದುಕನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತು ಹುಚ್ಚು ಮುಂಡಲ್ಲಿ ಮದುವೆಯಲ್ಲಿ ಉಂಡವನೇ ಜನ ಏನಾಗಿದೆ, ದುಡ್ಡು ಬರ್ತಕ್ಕಂಥ ಸೋರ್ಸ್ಗಳು ಫಾಸ್ಟೆಸ್ಟು ಉದ್ಯೋಗ ಅಂದರೆ ರಾಜಕೀಯ ಅಂತ ಮಾಡಿಬಿಟ್ಟಿದ್ದಾರೆ. ಹೀಗೆಲ್ಲ ಮಾಡ್ಕೊಂಡು ಹೋದ್ಮೇಲೆ ಆದಿ ಜಗದ್ಗುರು ಅನ್ನೋದಕ್ಕೆ ಬೆಲೆ ನಿಲ್ದಂಗಾಗಿದೆ. ಹಾಗಾಗಿ ಆದಿ ಜಗದ್ಗುರು ಅಂತ ಯಾರಾದರೂ ಹೇಳ್ತೀನಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಕೆಪಾಸಿಟಿ ಇರ್ತಕ್ಕಂಥದ್ದು ಆದಿ ಜಗದ್ಗುರು ಶಂಕರಾಚಾರ್ಯರು. ಹಿಂದೂ ಧರ್ಮವನ್ನೇ ಕಾಪಾಡಿದವರು. ಆ ಹಿಂದೂ ಧರ್ಮ ಅಂತ ಬಂದರೆ ಸಾವಿರ ಜಾತಿಗಳು ಬರುತ್ತೆ. ಒಕ್ಕಲಿಗರಿರ್ಬೋದು, ಕುರುಬರಿರ್ಬೋದು, ವಾಲ್ಮೀಕಿ ಜನಾಂಗ ಇರ್ಬೋದು, ಮತ್ತು ಬ್ರಾಹ್ಮಣರಿರ್ಬೋದು, ವೈಶ್ಯರಿರ್ಬೋದು, ಕ್ಷತ್ರಿಯರಿರ್ಬೋದು. ಈ ಥರ ಸಬ್ ಡಿವಿಷನ್ ಮಾಡ್ತಾ ಹೋದರೆ ಸಾವಿರ ಜಾತಿಗಳು ಬರುತ್ತೆ. ಎಲ್ಲದನ್ನು ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದೂ ಧರ್ಮದ ಬದುಕಿನ ಇನ್ನೊಂದು ಮಟ್ಟದ ಮೇಲಕ್ಕೆ ತಗೊಂಡು ಹೋಗೋದಕ್ಕೋಸ್ಕರ ಅನೇಕ ತತ್ವಗಳನ್ನ ಹೇಳಿದ್ರು. ಬದುಕಿನ ಪದ್ಧತಿನ ಚೇಂಜ್ ಮಾಡ್ತಕ್ಕಂಥ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ರು. ಹಾಗಾಗಿ ಅವ್ರನ್ನ ಆದಿ ಜಗದ್ಗುರು ಅಂತ ಕರಿತೀವಿ. ಈ ಆದಿ ಜಗದ್ಗುರುಗಳು ಅಂತ ಕರೆದು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಅಂತ ಹೇಳಿದ್ರೆ, ಅದಾದ ನಂತರ ನೋಡಿ ಅವರ ಬದುಕಿನ ನೆಮ್ಮದಿ ಕಂಡುಕೋಬೇಕು. ದುಡ್ಡಿಂದ ನೆಮ್ಮದಿ ಬರೋದಿಲ್ಲ, ಬದುಕಿನ ಪದ್ಧತಿನಲ್ಲೇ ನೆಮ್ಮದಿ ಕಂಡ್ಕೋಬೇಕು ಅಂತ ಏನು ಮಾಡಿದ್ರು, ಲಲಿತಾ ಸಹಸ್ರನಾಮ ಬರೆದ್ರು. ಲಲಿತಾ ಸಹಸ್ರನಾಮ ಅಂತ ಕರೆದು ಅದು ಒಂದು ಶ್ಲೋಕಗಳ ಒಂದು ಗುಂಪದು. ಅದನ್ನು ಓದಿದ್ರೆ ಬದುಕಲ್ಲಿ ನೆಮ್ಮದಿ ಬರುತ್ತೆ, ಬೇಕಾದ ಶಕ್ತಿ ಬರುತ್ತೆ, ಆಧ್ಯಾತ್ಮಿಕ ಶಕ್ತಿ ಬರುತ್ತೆ, ದೇಶಭಕ್ತಿ ಬೆಳೆಯುತ್ತೆ ಅನ್ನೋ ಇದನ್ನು ಕೊಟ್ಟರು. ಇದಲ್ಲದೆ ವಿಷ್ಣು ಸಹಸ್ರನಾಮ ಅಂತ ಬರೆದ್ರು. ಏನಾಯಿತು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮಗಳು ಸಹ ಮಹಾಭಾರತ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಥರ ಹಿಂದೂ ಧರ್ಮದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಗ್ರಂಥಗಳಾಗ್ಬಿಟ್ಟಿದೆ. ಅದು ಹಾಗಾದರೆ ನಾವು ನಮಸ್ತೆ ಹಿಂದೂಸ್ತಾನ ಅಂದ್ಕೊಂಡು ಮಾಡ್ತಿದ್ವಿ. ಹಾಗಾಗಿ ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ಪ್ರತಿಯೊಂದು ಶ್ಲೋಕಗಳನ್ನು ಒಂದೊಂದು ಎಪಿಸೋಡ್ ಆಗಿ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ ಮೂಡಿ ಬಂತು. ಇದು ಅನೇಕ ವಿದ್ವಾಂಸರು ಮೂಡಿ ಬಂದಿದೆ, ನಮ್ಮಲ್ಲಿ ಮೂಡಿ ಬಂತು. ಆದರೆ ಶಂಕರಾಚಾರ್ಯರು ವಿಷ್ಣು ಸಹಸ್ರನಾಮ ಅಂತ ಮಾಡಿ, ಸಹಸ್ರ ಅಂದರೆ 1,000 ಮಂತ್ರಗಳ ಒಂದು ಗುಚ್ಛವನ್ನು ನಮಗೆ ಕೊಟ್ಟರು, ಪುಸ್ತಕ ರೂಪದಲ್ಲಿ ಬರೆದು ಇದು ಮಾಡಿದ್ರು. ಇದರಿಂದ ಮನಸ್ಸಿನ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾವಾಗ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ, ಬದುಕು ಸುಭದ್ರವಾಗುತ್ತೆ. ನಾವು 120 ವರ್ಷ ಔಷಧಿಗಳ ಸಹಾಯ ಇಲ್ಲದೆ ಬದುಕ್ಬೋದು, ಮತ್ತು ಆರೋಗ್ಯಕರವಾದ ಬೆಳೆಗಳನ್ನ ಬೆಳಿಬೋದು, ದೇಶಭಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ದೂರದೃಷ್ಟಿನ ಇಟ್ಕೊಂಡು ವಿಷ್ಣು ಸಹಸ್ರನಾಮಕ್ಕೆ ಒತ್ತು ಕೊಟ್ಟುಬಿಟ್ಟು ಅವರೇನು ಮಾಡಿದ್ರು, ವ್ಯಾಖ್ಯೆಗಳನ್ನ ಬರೆದ್ರು, ಭಾಷ್ಯಗಳನ್ನ ಬರೆದ್ರು. ಇದೇನಾಯಿತು, ವ್ಯಾಖ್ಯೆಗಳು, ಭಾಷ್ಯಗಳು ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ಬದುಕಿಗೆ ಹೇಗೆ ಇವು ಫೌಂಡೇಶನ್ ಆಗಿ ನಿಲ್ತವೆ. ಬದುಕು 1000 ದಿಕ್ಕಿನಲ್ಲಿ ಹರಿದು ಹೋಗ್ತಿರುತ್ತೆ. ಎಲ್ಲ ದಿಕ್ಕಿನಲ್ಲಿ ಹರಿದು ಹೋಗ್ತಕ್ಕಂಥ ಜನಗಳಿಗೂ ಇದು ಉಪಯೋಗಕ್ಕಾಗಬೇಕು. ಆ ಥರ ಯೋಚನೆ ಬಂದಾಗ ಏನಾಯಿತು ನೋಡಿ, ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಯಾವುದೋ ಕಾರ್ಯಕ್ಕೆ ಹೋಗಿದ್ದೆ. ಅಲ್ಲಿ CS ಗೋಪಿನಾಥ್ ಅಂದ್ಬಿಟ್ಟು ಒಬ್ಬರು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿರ್ತಾರೆ. ಮೋದಿಯವ್ರ ಕೈ ಕೆಳಗೆ ಕೆಲಸ ಮಾಡಿರೋರು. ಅವರು ಮೈಸೂರಿನಲ್ಲಿ ಅನಾಥಾಲಯದ ಅಧ್ಯಕ್ಷರಾಗಿದ್ದಾರೆ. ಅವ್ರ ಸಂಪರ್ಕಕ್ಕೆ ಬಂತು, ಅವರು ನಮ್ಮ ಫ್ರೆಂಡ್ ಆದರು. ಅವ್ರ ಸಂಪರ್ಕಕ್ಕೆ ಬಂದ ಮೇಲೆ ರಮಾಕಾಂತ ಶೆಣೈ ಅಂತ ಅಂದ್ಬಿಟ್ಟು ನೋಡಿ, ಅವರು LIC ಬ್ರ್ಯಾಂಚ್ ಮ್ಯಾನೇಜರ್ ಆಗಿದ್ದಾರೆ. ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಭಾಳ ಮಾತಾಡಿದ್ರು. ಹಾಗಾಗಿ ಏನಾಯಿತು, ನಾವು ವಿಷ್ಣು ಸಹಸ್ರನಾಮ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಮಾಡಬೇಕು, ಸಮರ್ಪಿಸಬೇಕು. ಆ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಬದುಕಿಗೆ ಹೇಗೆ ಪೂರಕವಾಗಿದೆ, ಇದು ಬದುಕಿಗೆ ಹೇಗೆ ಶಾಂತಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಬದುಕು ಭಾಳ ಟೆನ್ಷನ್, ವರಿ, ಆಂಗ್ಸೈಟಿ, ಸ್ಟ್ರೆಸ್ಸು, ಕೋಪ ಎಲ್ಲ ತುಂಬಿಕೊಂಡಿದೆ. ಇದೆಲ್ಲದಕ್ಕಿಂತ ಹೊರತಾಗಿ ಬದುಕನ್ನು ಕಟ್ಕೊಳ್ಳೋ ಪ್ರಾರಂಭ ಮಾಡಿದ್ರೆ ಯಶಸ್ಸು ಶತಸಿದ್ಧ. ಶಂಕರಾಚಾರ್ಯ ಬರೆದಿರ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನು 1000 ರೂಪ ಹೆಸರುಗಳಿಂದ ವಿಷ್ಣುವನ್ನು ಕರಿತೀವಿ. ವಿಷ್ಣು ಅಂತಂದರೆ ಅಲಂಕಾರ ಪ್ರಿಯ ಅಂತ ಕರಿತೀವಿ. ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಗ್ರಂಥ ಅದು. ಆ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮವನ್ನು ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಎಪಿಸೋಡ್ ಮಾಡಿಬಿಟ್ಟು 1000 ಎಪಿಸೋಡ್ಗಳಾಗುತ್ತಿದ್ದು. ಹಾಗಾಗಿ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶ್ಲೋಕವು
ನಮ್ಮ ಬದುಕಿಗೆ ಹೇಗೆ ಹತ್ತಿರವಾಗಿದೆ, ನಮ್ಮ ಬದುಕನ್ನು ಅದರ ಜೊತೆಗೆ ಸಿಂಕ್ರನೈಸ್ ಮಾಡಿಕೊಂಡ್ರೆ, ಅದರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ಹೇಗೆ ನಾವು ನಮ್ಮ ಮಟ್ಟವನ್ನು ಮೇಲಕ್ಕೆ ತಗೊಂಡು ಹೋಗ್ಬೋದು, ಹೇಗೆ ನೆಮ್ಮದಿ ಜೀವನವನ್ನು ಜೀವಿಸ್ಬೋದು, ಹೇಗೆ ವ್ಯವಸಾಯದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು, ಬೇರೆ ದಿಕ್ಕಿನಲ್ಲಿ ಬದುಕನ್ನು ತಗೊಂಡು ಹೋಗ್ಬೋದು ಅನ್ನೋ ಇದನ್ನಿಟ್ಟುಕೊಂಡು ಪ್ರತಿಯೊಂದು ಶ್ಲೋಕವನ್ನು ನಮಗೆ ಅರ್ಥವಾದ ರೀತಿಯಲ್ಲಿ ನಾವು ಬದುಕಿಗೆ ಹೇಗೆ ಹೊಂದಾಣಿಕೆ ಮಾಡ್ಬೋದು, ಹೇಗೆ ಅನುಕೂಲ ಆಗುತ್ತೆ ನಮ್ಮ ದಿನನಿತ್ಯದ ಬದುಕು ಕಲಿಯುಗದಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ವ್ಯಾಖ್ಯಾನ ಅನೇಕ ಗ್ರಂಥಗಳು, ಅನೇಕ ಜನಗಳ ಸಂಪರ್ಕದಿಂದ ಪಡ್ಕೊಂಡಿರ್ತಕ್ಕಂಥ ಅನುಭವವನ್ನು ನಾವು ಒಂದೊಂದು ಎಪಿಸೋಡ್ ಮಾಡಿಬಿಟ್ಟು ಪ್ರಚಾರ ಮಾಡ್ತಿದ್ದೆ. ಎಲ್ಲರೂ ನೋಡಿ ವಿಷ್ಣು ಸಹಸ್ರನಾಮವನ್ನು ಹೇಗೆ ನಮ್ಮ ಬದುಕಿಗೆ ಪೂರಕವಾಗಿ ನಮ್ಮ ಬದುಕನ್ನು ಹೇಗೆ ಸ್ಟ್ರಾಂಗ್ ಮಾಡ್ತಾಯಿದೆ, ನಾವು ಕಲಿಬೇಕಾಗಿದ್ದೇನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಇದನ್ನು ನೋಡಿದವರು ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ ತಮ್ಮ ವಾಟ್ಸಪ್ ಗ್ರೂಪ್ಗಳಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು ಪ್ರಚಾರ ಮಾಡಿ. ನಮ್ಮ ಹಿಂದೂ ಧರ್ಮ ಭಾಳ ಸ್ಟ್ರಾಂಗು. ವಿಶ್ವಗುರು ಆಗಕ್ಕೆ ಹೊರಟಿರ್ತಕ್ಕಂಥ ನಾವು ಹಿಂದೂಗಳು ಇದನ್ನು ಆಧಾರವಾಗಿ ಇಟ್ಕೊಂಡು ಬೆಳಿಬೇಕು. ಶಂಕರಾಚಾರ್ಯನ ಆಧಾರವಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಿದಂಗೆ. ಬನ್ನಿ, ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಮಹನೀಯರಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲಾಗಿ ಆದಿ ಜಗದ್ಗುರು ಅಂತ ಹೇಳಿದ್ರು ಶಂಕರಾಚಾರ್ಯರಿಗೆ ವಂದಿಸ್ಬಿಟ್ಟು ಅವರ ಆಶೀರ್ವಾದ ಪಡೆದು ಅವರ ಬೆಂಬಲವನ್ನು ಕೋರ್ತಾ ಅವರ ಅದೃಶ್ಯ ಶಕ್ತಿ ಶಿವ ಅಂತ ಹೇಗೆ ಹೇಳ್ತೀವಿ ಹಾಗೆ ಶಂಕರಾಚಾರ್ಯ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಎಪಿಸೋಡ್ ಮಾಡಬೇಕು. ಅದು ನಮ್ಮ ಬದುಕಿಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಪೂರಕವಾಗಿದೆ ಅನ್ನೋದನ್ನು ಹೇಳ್ತಾ ಅದನ್ನು ಎಪಿಸೋಡನ್ನ ಮುಂದುವರಿಸ್ತೀವಿ. ಧನ್ಯವಾದ, ನಮಸ್ಕಾರ.